ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 4 ಶ್ಲೋಕಗಳನ್ನು ಇವತ್ತು ತಿಳ್ಕೊಳ್ಳೋಣ. ಶ್ಲೋಕ 39. ವಿಸಸರ್ಜ ತನುಂ ತಾಂ ವೈ ಜ್ಯೋತ್ಸ್ನಾಂ ಕಾಂತಿಮತಿಂ ಪ್ರಿಯಾಂ ತ ಏವ ಚಾದದು ಪ್ರೀತ್ಯ ವಿಶ್ವಾವಸು ಪುರೋಗಮಃ. ಅನುವಾದ: ಆ ಬಳಿಕ ಬ್ರಹ್ಮನು ಆ ಪ್ರಕಾಶಮಾನವಾದ ಮತ್ತು ಸುಂದರವಾದ ಚಂದ್ರಕಾಂತಿಯ ರೂಪವನ್ನು ತ್ಯಜಿಸಿದನು. ವಿಶ್ವಾವಸು ಮತ್ತು ಇತರ ಗಂಧರ್ವರು ಸಂತೋಷವಾಗಿ ಅದನ್ನು ತಮ್ಮದಾಗಿಸಿಕೊಂಡರು. ಶ್ಲೋಕ 40. ಸೃಷ್ಟ್ವಾ ಭೂತಪಿಶಾಚಾಂಶ್ಚ ಭಗವಾನಾತ್ಮತಂದ್ರಿಣ ದಿಗ್ವಾಸಸೋ ಮುಕ್ತಕೇಶಾನ್ ವೀಕ್ಷ್ಯ ಚಾಮೀಲಯದ್ ದೃಶೌ. ಅನುವಾದ: ಶ್ರೇಷ್ಠನಾದ ಬ್ರಹ್ಮನು ಅನಂತರ ತನ್ನ ಆಲಸ್ಯದಿಂದ ಭೂತ ಮತ್ತು ಪಿಶಾಚಿಗಳನ್ನು ಹೊರಹೊಮ್ಮಿಸಿದನು. ಆದರೆ ಅವರು ತಮ್ಮ ತಲೆಗೂದಲನ್ನು ಕೆದರಿಕೊಂಡು ನಗ್ನರಾಗಿ ನಿಂತಿದ್ದನ್ನು ನೋಡಿ ಕಣ್ಣು ಮುಚ್ಚಿಕೊಂಡನು. ಶ್ಲೋಕ 41. ಜಗೃಹುಸ್ತದ್ವಿಸೃಷ್ಟಾಂ ತಾಂ ಜೃಂಭಣಾಖ್ಯಾಂ ತನುಂ ಪ್ರಭೋಃ ನಿದ್ರಾಮಿಂದ್ರಿಯ ವಿಕ್ಲೇದೋ ಯಯಾ ಭೂತೇಷು ದೃಶ್ಯತೆ ಏನೋಚ್ಛಿಷ್ಟಾನ್ ದರ್ಶಯಂತಿ ತಮುನ್ಮಾದಂ ಪ್ರಚಕ್ಷತೆ. ಅನುವಾದ: ಜೀವಿಗಳ ಸೃಷ್ಟಿಕರ್ತನಾದ ಬ್ರಹ್ಮನು ಆಕಳಿಸಿದಾಗ ಹೊರಬಿದ್ದ ಶರೀರವನ್ನು ಭೂತ ಪಿಶಾಚಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡವು. ಇದನ್ನು ಜೊಲ್ಲು ಸುರಿಸುವ ನಿದ್ರೆ ಎಂದು ಹೇಳಲಾಗಿದೆ. ಈ ದೆವ್ವಗಳು ಮತ್ತು ಪಿಶಾಚಿಗಳು ಅಶುದ್ಧರಾದ ವ್ಯಕ್ತಿಗಳ ಮೇಲೆ ಆಕ್ರಮಣ ಮಾಡುತ್ತವೆ. ಅವುಗಳ ಆಕ್ರಮಣವನ್ನು ಬುದ್ಧಿಭ್ರಮಣೆ ಎನ್ನುತ್ತಾರೆ. ಶ್ಲೋಕ 42. ಊರ್ಜಸ್ವಂತಂ ಮನ್ಯಮಾನ ಆತ್ಮಾನಂ ಭಗವಾನಜಃ ಸಾಧ್ಯಾನ್ ಗಣಾನ್ ಪಿತೃಗಣಾನ್ ಪರೋಕ್ಷೇಣ ಸೃಜತ್ ಪ್ರಭುಃ. ಅನುವಾದ: ತನ್ನಲ್ಲಿ ಇಚ್ಛೆ ಮತ್ತು ಶಕ್ತಿಗಳು ಹೇರಳವಾಗಿವೆ ಎಂಬುದನ್ನು ಕಂಡುಕೊಂಡು ಜೀವಿಗಳ ಸೃಷ್ಟಿಕರ್ತನಾದ ಪೂಜ್ಯ ಬ್ರಹ್ಮನು ತನ್ನ ಅಗೋಚರ ರೂಪದಿಂದ ಹೊರಬಂದು ತನ್ನ ನಾಭಿಯಿಂದ ಬಹುಸಂಖ್ಯೆಯ ಸಾಧ್ಯರನ್ನು ಮತ್ತು ಪಿತೃಗಳನ್ನು ಸೃಷ್ಟಿಸಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದಾನವರು ಆ ಚೆಲುವೆಯನ್ನು ನೋಡಿ ಹೊಗಳ್ತಾ ಹೇಳ್ತಾರೆ, ನೀನು ನಿನ್ನ ಕೈಯಿಂದ ಚೆಂಡನ್ನು ನೆಲಕ್ಕೆ ಒಗೆದು ಮತ್ತೆ ಮತ್ತೆ ಅದನ್ನು ಪುಟವೇಳಿಸ್ಬೇಕಾದ್ರೆ, ಎಗರಿಸ್ಬೇಕಾದ್ರೆ ನಿನ್ನ ಪಾದಕಮಲಗಳು ನಿಂತಲ್ಲೇ ನಿಲ್ತಾ ಇಲ್ಲ. ನಿನ್ನ ಸ್ತನಗಳ ಭಾರದಿಂದ ನಿನ್ನ ಸೊಂಟ ಬಳಲ್ತಾ ಇದೆ. ಮತ್ತು ನಿನ್ನ ನಿರ್ಮಲ ದೃಷ್ಟಿ ಮಂದವಾಗ್ತಾ ಇದೆಯೇನೋ ಅನ್ನಿಸ್ತಾ ಇದೆ. ನಿನ್ನ ಅಂದವಾದಂತಹ ಕೂದಲನ್ನು ನೀನು ಹೆಣೆದ್ಕೋ, ಅಂದರೆ ಏನು, ಜಡೆ ಹಾಕೋ ಅಂತಂದ್ಬಿಟ್ಟು ಆ ರೀತಿ ಕೂದಲನ್ನು ಬಿಟ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಿವೇಕಹೀನರಾದಂತಹ ಅಸುರರು ತನ್ನ ಆಕರ್ಷ ರೂಪದಿಂದ ಕಂಗೊಳಿಸ್ತಾ ಇದ್ದಂಥ ಸಂಧ್ಯಾಕಾಂತಿಯನ್ನು ಸುಂದರವಾದಂಥ ಹೆಣ್ಣು ಅಂತ ತಿಳ್ಕೊಂಡು ಅವಳನ್ನು ಸೆರೆ ಹಿಡಿತಾರೆ. ಪೂಜ್ಯನಾದಂತಹ ಬ್ರಹ್ಮ ಇದನ್ನಲ್ಲ, ಅವನು ಭಾವಗರ್ಭಿತ ಮಂದಸ್ಮಿತದಿಂದ, ಅಂದರೆ ಮುಗುಳ್ನಗ್ತಾ ಒಳ್ಳೆ ಒಂದು ನಗು ಇದೆ ಅವನಲ್ಲಿ. ತನ್ನಷ್ಟಕ್ಕೆ ತಾನೇ ಆನಂದ ಪಡ್ಕೊಳ್ತಾ ತನ್ನ ಒಂದು ಚೆಲುವಿನಿಂದ, ತನ್ನ ಒಂದು ಸೌಂದರ್ಯದಿಂದ ಬಹುಸಂಖ್ಯಾತರಾದಂಥ ಗಂಧರ್ವರನ್ನು ಮತ್ತು ಅಪ್ಸರೆಯರನ್ನು ಅವನು ಸೃಷ್ಟಿ ಮಾಡ್ತಾನೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಆಮೇಲೆ ಏನು ಮಾಡ್ದ ಬ್ರಹ್ಮ? ಆ ಪ್ರಕಾಶಮಾನವಾಗಿರುವಂತಹ ಮತ್ತು ಸುಂದರವಾದಂತಹ ಆ ಚಂದ್ರಕಾಂತಿಯ ರೂಪವನ್ನು ಹೊಂದಿರ್ತಾನಲ್ಲ. ಈಗ ಗಂಧರ್ವರನ್ನು ಅಪ್ಸರೆಯನ್ನು ಸೃಷ್ಟಿ ಮಾಡಬೇಕಾದ್ರೆ ಅವನ ಸೌಂದರ್ಯ ರೂಪ ಏನಿತ್ತೋ ಅದನ್ನು ಕೂಡ ತ್ಯಾಗ ಮಾಡ್ತಾನೆ. ವಿಶ್ವಾವಸು ಮತ್ತು ಗಂಧರ್ವರು ಸಂತೋಷವಾಗಿ ಅದನ್ನು ತಮ್ಮದಾಗಿ ಮಾಡಿಕೊಳ್ತಾರೆ. ಆಮೇಲೆ ಶ್ರೇಷ್ಠನಾದಂತಹ ಬ್ರಹ್ಮ ತನ್ನ ಆಲಸ್ಯದಿಂದ, ಆಲಸ್ಯ ಅನ್ನೋದಿರುತ್ತಲ್ಲ, ಅದರಿಂದ ಭೂತ ಪಿಶಾಚಿಗಳನ್ನು ಹೊರಹೊಮ್ಮಿಸ್ತಾನೆ. ಆದರೆ ಅವರೆಲ್ಲ ಹೇಗಿದ್ರು ನೋಡೋದಕ್ಕೆ ಅಂದರೆ ತಮ್ಮ ತಲೆ ಕೂದಲುಗಳನ್ನೆಲ್ಲ ಕೆದರುಕೊಂಡು ಬರೀ ಮೈಯಲ್ಲಿ ನಿಂತಿದ್ರೇನೋ, ಬರೀ ಮೈಯಲ್ಲೇ ನಿಂತಿರ್ತಾರೆ. ಅದನ್ನು ನೋಡಿ ಅವನು ತನ್ನ ಕಣ್ಣುಗಳನ್ನು ಮುಚ್ಕೊಳ್ತಾನೆ. ಈಗ ಕೂದಲು ಬಿಟ್ಕೊಂಡಿರ್ತಾರಲ್ಲ, ಅದು ಯಾರು ಅಂತಂದರೆ ಭೂತ ಪಿಶಾಚಿಗಳು. ಆದರೆ ಈಗ ಹೆಣ್ಣು ಮಕ್ಕಳೆಲ್ಲ ಬರೀ ಕೂದಲು ಬಿಟ್ಕೊಂಡೇ ಇರ್ತಾರೆ. ಅಂದರೆ ಕಲಿಯುಗದಲ್ಲಿ ಯಾವ ರೀತಿ ಸೌಂದರ್ಯವನ್ನು ನಾವು ನೋಡೋದಕ್ಕೆ ಸಾಧ್ಯ ಅಂತಂದರೆ ಕೂದಲು ಬಿಟ್ಕೊಳ್ಳೋದು ಅಂತಂದರೆ ಅದು ಭೂತ ಪಿಶಾಚಿಗಳು ಅಂತ. ಜಡೆ ಹೆಣ್ಕೋಬೇಕು ಹೆಣ್ಮಕ್ಳು, ಆದರೆ ಈಗ ಅದರ ಒಂದು ಆಪೋಸಿಟಲ್ಲಿದೆ.
ಇದನ್ನ ನೋಡಿ ಅವನು ಕಣ್ಮುಚ್ಕೊಳ್ತಾನೆ. ಬರೀ ಮೈಯಲ್ಲಿದ್ದಾರೆ ಮತ್ತೆ ಕೂದಲು ಬಿಟ್ಕೊಂಡಿರೋದು ಅವನಿಗೆ ನೋಡಕ್ಕಾಗದೆ ಅವನು ಕಣ್ಮುಚ್ಕೊಳ್ತಾನೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೆವ್ವಗಳು ಮತ್ತು ಕೇಡಿಗ ಪಿಶಾಚಿಗಳು ಬ್ರಹ್ಮನಿಂದ ಸೃಷ್ಟಿಯಾದವುಗಳೇ, ಅವೇನು ಸುಳ್ಳಲ್ಲ. ಬದ್ಧಾತ್ಮರನ್ನು ಅನೇಕ ಕಷ್ಟಗಳಲ್ಲಿ ಸಿಕ್ಕಿಸಲೆಂದೇ ಅವುಗಳು ಇರುವುದು. ಪರಮ ಪ್ರಭುವಿನ ನಿರ್ದೇಶನದಂತೆ ಬ್ರಹ್ಮನಿಂದ ಅವು ಸೃಷ್ಟಿಯಾದವೆಂದು ತಿಳಿಯುತ್ತದೆ. ನೋಡಿ, ಇಲ್ಲಿ ದೆವ್ವಗಳು, ಪಿಶಾಚಿಗಳು ಇದೆಲ್ಲವೂ ಕೂಡ ಬ್ರಹ್ಮನಿಂದಾನೇ ಸೃಷ್ಟಿಯಾಗಿರೋದು. ಅದಿಲ್ಲ ಅಂತಲ್ಲ, ಅದು ಇರೋದು ನಿಜಾನೇ, ಅದು ಸುಳ್ಳಲ್ಲ. ಯಾಕೆ ಅವುಗಳಿದೆ ಅಂತಂದ್ರೆ, ಯಾರು ಬದ್ಧಾತ್ಮರಾಗಿರ್ತಾರೋ ಅವರನ್ನ ಬೇಕಾದಷ್ಟು ಕಷ್ಟಗಳಲ್ಲಿ ಸಿಕ್ಕಾಕಿಸ್ಬೇಕು ಅಂತಾನೆ ಅದು ಇರೋದು. ಇಲ್ಲಿ ನಮಗೆ ಗೊತ್ತಾಗೋದೇನು ಅಂತಂದ್ರೆ, ಭಗವಂತನ ಒಂದು ನಿರ್ದೇಶನದ ಹಾಗೆ ಬ್ರಹ್ಮನಿಂದಾನೇ ಆ ಭೂತ ಪಿಶಾಚಿಗಳೆಲ್ಲ ಸೃಷ್ಟಿಯಾಗಿರೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ನೆಲ್ಲಿಂದನೋ ಅವರು ಸೃಷ್ಟಿಯಾಗಿಲ್ಲ. ಭಗವಂತ ಹೇಳಿದ್ದಕ್ಕೆ ಬ್ರಹ್ಮ ಸೃಷ್ಟಿ ಮಾಡಿದಾನೆ. ಯಾಕೆ? ನಮ್ಮಂಥ ಭೌತಿಕದಲ್ಲೇ ಬಿದ್ದು ಒದ್ದಾಡ್ತಾ ಇರ್ತೀವಲ್ಲ, ಅವರಿಗೆ ಕಷ್ಟಗಳನ್ನು ಕೊಡೋದಕ್ಕೋಸ್ಕರ. ಮುಂದುವರೆದು ಹೇಳ್ತಾರೆ, ಜೀವಿಗಳ ಸೃಷ್ಟಿಕರ್ತನಾದಂತಹ ಬ್ರಹ್ಮ ಆಕಳಿಸ್ತಾನಲ್ಲ, ಆಗ ಹೊರಗಡೆ ಬಿದ್ದಂಥ ಶರೀರವನ್ನು ಭೂತ ಪಿಶಾಚಿಗಳು ತಮ್ಮ ವಶಕ್ಕೆ ತಗೊಳ್ತಾರೆ. ಅಂದರೆ ಜೊಲ್ಲು ಸುರಿಸುವಂಥ ನಿದ್ರೆ ಇದೆಯಲ್ಲ, ಅದನ್ನ ಇದಕ್ಕೆ ಹೇಳೋದು. ಈಗ ಬ್ರಹ್ಮ ಆಕಳಿಸ್ದ ಅಂತಂದರೆ ನಿದ್ದೆ ಬರೋ ಒಂದು ಸಮಯದಲ್ಲಿ ನಮ್ಗೆ ಆಕಳಿಕೆ ಜಾಸ್ತಿ ಬರುತ್ತೆ. ನಾವು ಜೊಲ್ಲು ಸುರಿಸ್ಕೊಂಡು ನಿದ್ರೆ ಮಾಡ್ತೀವಲ್ಲ, ಅಷ್ಟೊಂದು ಡೀಪಾಗಿ ನಿದ್ರೆ ಮಾಡ್ತೀವಿ, ಜೊಲ್ಲೆಲ್ಲ ಸುರಿದು ಬಿಡಿರುತ್ತಲ್ಲ, ಅಂಥ ನಿದ್ರೆಗೆ ಇದನ್ನು ಹೇಳಿರೋದು ಅಂತ ಹೇಳ್ತಾ ಇದ್ದಾರೆ. ಈ ದೆವ್ವಗಳು ಮತ್ತು ಪಿಶಾಚಿಗಳು ಅಶುದ್ಧರಾದಂಥ ವ್ಯಕ್ತಿಗಳ ಮೇಲೇ ಆಕ್ರಮಣ ಮಾಡೋದು. ಅದಕ್ಕೆ ಶುದ್ಧರಾಗಿರಬೇಕು. ಅಂದರೆ ಶಾರೀರಿಕವಾಗಿ ಅಂತಲ್ಲ, ಮಾನಸಿಕವಾಗಿ ಕೂಡ ನಾವು ಶುದ್ಧರಾಗಿರಬೇಕು. ಅವುಗಳ ಆ ಆಕ್ರಮಣವನ್ನು ಬುದ್ಧಿಭ್ರಮಣೆ ಅಂತ ಕರೀತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇನ್ನು ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬುದ್ಧಿಭ್ರಮಣೆಯ ರೋಗ ಅಥವಾ ದೆವ್ವ ಮೆಟ್ಟಿಕೊಳ್ಳುವುದು ಅಶುದ್ಧ ಸ್ಥಿತಿಯಲ್ಲಿ ಇದ್ದಾಗ ಉಂಟಾಗುತ್ತದೆ. ಒಬ್ಬನು ಗಾಢ ನಿದ್ರೆಯಲ್ಲಿದ್ದಾಗ ಅವನ ಬಾಯಿಂದ ಜೊಲ್ಲು ಸುರಿಯುತ್ತಿರುವಾಗ ಅವನು ಅಶುದ್ಧನಾಗಿದ್ದಾಗ ಅವನ ಅಶುದ್ಧ ಸ್ಥಿತಿಯ ಅವಕಾಶವನ್ನು ದೆವ್ವಗಳು ಉಪಯೋಗಿಸಿಕೊಳ್ಳುತ್ತವೆ. ಆಗ ಅವು ಅವನ ಶರೀರವನ್ನು ಕಾಡುತ್ತವೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಎಂದರೆ ನಿದ್ರಾವಸ್ಥೆಯಲ್ಲಿ ಜೊಲ್ಲು ಸುರಿಸುವವರನ್ನು ಅಶುದ್ಧರೆಂದು ಪರಿಗಣಿಸಲಾಗುವುದು ಮತ್ತು ಅಂತಹವರು ಭೂತಬಾಧೆಗೆ ಒಳಗಾಗುವ ಮತ್ತು ಹುಚ್ಚರಾಗುವ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಬುದ್ಧಿಭ್ರಮಣೆಯ ರೋಗ ಅಥವಾ ದೆವ್ವ ಮೆಟ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಇದೆಲ್ಲ ಯಾವಾಗ ಆಗುತ್ತೆ ಅಂತಂದರೆ ಅಶುದ್ಧ ಸ್ಥಿತಿಯಲ್ಲಿ ಇದ್ದಾಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಬ್ಬ ಮಲಗಿರ್ತಾನೆ ಗಾಢವಾಗಿ, ಅವನ ಬಾಯಿಂದ ಜೊಲ್ಲು ಸುರಿತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಅವನ ಅಶುದ್ಧರಾಗಿದ್ದಾಗ ಇಂಥ ಒಂದು ಅಶುದ್ಧ ಸ್ಥಿತಿಯ ಅವಕಾಶಗಳಿಗೆ ದೆವ್ವಗಳು ಕಾಯ್ತಾ ಇರುತ್ತೆ. ಅದಕ್ಕೆ ನಮ್ಮನ್ನು ಕ್ಲೀನಾಗಿರಿ, ದಿನ ಸ್ನಾನ ಮಾಡ್ಕೊಳ್ಳಿ, ಮತ್ತು ಮಂತ್ರ ಜಪವನ್ನು ಮಾಡಿ ಮನಸ್ಸನ್ನು ಶುದ್ಧಿಯಾಗಿಟ್ಕೊಳ್ಳಿ ಅಂತ ಹೇಳೋದು. ಯಾವಾಗ ನಾವು ಅಶುದ್ಧರಾಗಿರ್ತೀವೋ ಆ ಸ್ಥಿತಿಯಲ್ಲಿ ಅಂಥ ಅವಕಾಶಗಳನ್ನು ದೆವ್ವಗಳು ಉಪಯೋಗಿಸ್ಕೊಳ್ತವೆ. ಅವೇನಾಗುತ್ತೆ, ಅವನ ಶರೀರವನ್ನು ಅದರೊಳಗಡೆ ಇಟ್ಕೊಂಡು ತುಂಬ ಹಿಂಸೆ ಕೊಡುತ್ತೆ. ಆಯಿತಾ? ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿದ್ರಾವಸ್ಥೆಯಲ್ಲಿ ಜೊಲ್ಲು ಸುರಿಸುವವರನ್ನು ಅಶುದ್ಧರು ಅಂತ ಹೇಳ್ತಾರೆ. ಮತ್ತು ಅಂಥವರು ಭೂತಬಾಧೆಗೆ ಒಳಗಾಗೋದು, ಹುಚ್ಚರಾಗೋದು ಸಾಧ್ಯತೆ ತುಂಬ ಇದೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮುಂದುವರೆದು ಹೇಳ್ತಾರೆ, ತನ್ನಲ್ಲಿ ಇಚ್ಛೆ ಮತ್ತು ಶಕ್ತಿಗಳು ಹೇರಳವಾಗಿದೆ ಅನ್ನೋದನ್ನು ಕಂಡುಕೊಂಡು ಜೀವಿಗಳ ಸೃಷ್ಟಿಕರ್ತನಾದಂತಹ ಪೂಜ್ಯ ಬ್ರಹ್ಮ ತನ್ನ ಅಗೋಚರ ರೂಪದಿಂದ ಹೊರಗಡೆ ಬಂದು, ಅಂದರೆ ನನ್ನ ಒಳಗಡೆ ಇನ್ನೂ ಬೇಕಾದಷ್ಟು ಆಸೆಗಳಿದೆ, ಶಕ್ತಿಗಳಿದೆ ಅಂತೆಲ್ಲ ತಿಳ್ಕೊಂಡ್ಮೇಲೆ ಆ ಸೃಷ್ಟಿಕರ್ತನಾದಂತಹ ಬ್ರಹ್ಮ ಏನು ಮಾಡ್ದ, ಅಗೋಚರವಾದಂತಹ ರೂಪದಿಂದ ಹೊರಗಡೆ ಬಂದು ಈಗ ಕಣ್ಣಿಗೆ ಕಾಣಿಸ್ಬೇಕು ಆ ರೀತಿಯ ರೂಪಗಳು. ಅಂದರೆ ತನ್ನ ನಾಭಿಯಿಂದ ಬಹುಸಂಖ್ಯೆಯ ಸಾಧ್ಯರನ್ನು ಮತ್ತು ಪಿತೃಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸಾಧ್ಯರು ಮತ್ತು ಪಿತೃಗಳು ಮೃತಾತ್ಮರ ಅಗೋಚರ ರೂಪಗಳು, ಅವರನ್ನು ಕೂಡ ಬ್ರಹ್ಮನೇ ಸೃಷ್ಟಿಸಿದ್ದಾನೆ. ಈಗ ಇದಕ್ಕೆ ಮುಂಚೆ ಅವನ ಒಂದು ಆಕಳಿಕೆಯಿಂದ ಭೂತ ಮತ್ತು ಪಿಶಾಚಿಗಳು ಸೃಷ್ಟಿಯಾದ್ವಲ್ವಾ, ಈಗ ಸಾಧ್ಯರು ಮತ್ತು ಪಿತೃಗಳನ್ನು ಸೃಷ್ಟಿ ಮಾಡ್ತಾನೆ. ಇವರು ಕೂಡ ಮೃತಾತ್ಮರ ಒಂದು ಅಗೋಚರ ರೂಪಗಳೇ. ನಾವಿವಾಗ ಪಿತೃಗಳು ಅಂತ ಹೇಳ್ತೀವಿ, ಅಂದರೆ ಅವ್ರಿಗೆ ಶರೀರ ಇರೋದಿಲ್ಲ.
ಅವರು ಬೇರೆ ಅಗೋಚರವಾದಂತಹ ರೂಪದಲ್ಲಿ ಇರ್ತಾರೆ. ಅವರನ್ನು ಸೃಷ್ಟಿ ಮಾಡಿರುವಂಥವನು ಕೂಡ ಬ್ರಹ್ಮನೇ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಮುಂದುವರೆದು ಏನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.